ನನಗೆ ಇಲ್ಲಿ ಬಂದ್ಮೇಲೆ ಚೆನ್ನಾಗಾಗಿದೆ. ನಂದೊಂದು ಬೇರೆ ಏನೋ ದೊಡ್ಡ ಸಮಸ್ಯೆ ಇತ್ತು, ಅದು ಪರಿಹಾರ ಆಗಿದೆ, ಚೆನ್ನಾಗಾಗಿದೆ. ಅದು ಸೇಲು ಆಯಿತು. ನನಗೆ ಇಲ್ಲಿ ಬಂದಳಿಂದ ನನಗೆ ಆರೋಗ್ಯ, ಮಕ್ಕಳದೆಲ್ಲ ಕೆಲಸದ್ದು ಎಲ್ಲ ಚೆನ್ನಾಗಾಗಿದೆ. ಯಾರು ನೊಂದು ಬೆಂದಿದಿರೋ, ಜೀವನ ಸಾಕಾಗಿದೆಯೋ, ನಮ್ಮ ಕೈಲಿ ಬದುಕಕ್ಕಾಗ್ತಾ ಇಲ್ಲ, ಆರೋಗ್ಯಗಳ ಸಮಸ್ಯೆಗಳು ಉಂಟು, ಅಪ್ಪ ನಮಗೆ ನೋವುಗಳೇ ಕಾಡ್ತಾ ಇದ್ದೇವೆ, ನಾವೆಷ್ಟು ದುಡಿದ್ರು ಕೈ ಎತ್ತಾ ಇಲ್ಲ, ಬಿಸ್ನೆಸ್ಗಳು ಆಗ್ತಾ ಇಲ್ಲ ಅನ್ನೋಂಥವ್ರು ಬನ್ನಿ, ಶೀಘ್ರದಲ್ಲಿ ಒಂದೇ ಒಂದು ಕಟ್ಟು ನಿವಾರಣೆ ಮಾಡ್ಕೊಳ್ಳಿ, ಒಂದು ತಡೆಪುಣ್ಯ ಸ್ನಾನವನ್ನ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ 100% ಪೂರ್ಣವಾಗಿ ಹೊರದೋಗುತ್ತೆ. ಇಷ್ಟಾರ್ಥ ನೆರವೇರಿಸಮ್ಮ, ಓಂ ಭದ್ರಕಾಳಿಯೇ ನಮಃ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ಇಷ್ಟಾರ್ಥ ನೆರವೇರಿಸಮ್ಮ, ಓಂ ಭದ್ರಕಾಳಿಯೇ ನಮಃ. ನನ್ನ ಹೆಸರು ರೇಖಾ ಅಂತಂದು. ನನಗೆ ಇಲ್ಲಿ ಬಂದಮೇಲೆ ಚೆನ್ನಾಗಾಗಿದೆ. ನಂದೊಂದು ಬೇರೆ ಏನೋ ದೊಡ್ಡ ಸಮಸ್ಯೆ ಇತ್ತು, ಅದು ಪರಿಹಾರ ಆಗಿದೆ, ಚೆನ್ನಾಗಾಗಿದೆ. ಅದು ಸೇಲು ಆಯಿತು. ನನಗೆ ಇಲ್ಲಿ ಬಂದಳಿಂದ ನನಗೆ ಆರೋಗ್ಯ, ಮಕ್ಕಳದೆಲ್ಲ ಕೆಲಸದ್ದು ಎಲ್ಲ ಚೆನ್ನಾಗಾಗಿದೆ. 5 ವಾರ ಹೊಡ್ಸಿದ್ದೀವಿ, ಮಕ್ಕಳನ್ನ ಕರ್ಕೊಂಬಂದೆಲ್ಲ ಹೊಡ್ಸಿದ್ದೀವಿ, ಚೆನ್ನಾಗಾಗಿದೆ. ಬರ್ಬೋದು, ಎಲ್ಲರೂ ಬಂದು ತಗೋಬೋದು, ಅನುಕೂಲ ಇದೆ, ಒಳ್ಳೆಯದಾಗುತ್ತೆ. ಬರವಣಿಗೆನೇ ಕೇಳಿದ್ದೀವಿ, ಮನ್ಸಾಗಿ ಇಟ್ಕೊಂಡು ಇದು ಹೇಳಿದ್ವಿ, ಅದೇ ಪರಿಹಾರ ಆಗಿದ್ದೀಗ. ಮತ್ತು ಅವ್ರು ಹೇಳಿದ್ದೆಲ್ಲ ನಡೆದಿದೆ, ನನಗೆ ಚೆನ್ನಾಗೂ ಆಗಿರೋದಕ್ಕೆ ಮತ್ತೆ ರಿಟರ್ನ್ ಬಂದಿದ್ದೀನಿ ನಾನೀಗ. ಈ ಕ್ಷೇತ್ರಕ್ಕೆ ಯಾರೇ ಬಂದರೂ ತಡೆ ಹೊಡ್ಸ್ಕೊಂಡು ಹೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. 5 ತಡೆ ಹೊಡ್ಸ್ಕೊಂಡು ಹೋಗಿ ಅಮ್ಮನಂತ ಪ್ರಶ್ನೆ ಕೇಳ್ಕೊಂಡು ಹೋಗ್ರಿ, ನಿಮಗೆ ಏನಿದ್ರು ಮನಸ್ಸಿನಾಳು ಮಾತು ಏನಿದ್ರು ನಡೆಸ್ಕೊಡ್ತಾಳಮ್ಮ, ಬಂದು ಹೋಗಿ ಅಂತ ಹೇಳ್ತೀನಿ ನೋಡಿ. ನಮಗಿಲ್ಲಿ ಬಂದೋದ್ಮೇಲೆ ಒಳ್ಳೆಯದಾಗಿದೆ, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಮಗ ಇಂಜಿನಿಯರ್ ಮಾಡಿದ್ದ, ಕೆಲಸಕ್ಕೆ ಹೋಗಿದ್ದಾನೆ, ಅವನು ಚೆನ್ನಾಗಾಗಿದ್ದಾನೆ. ವರ್ಷದಿಂದ ಅವನು ಬೈಕು ಎಲ್ಲ ತಗೊಂಡಿದ್ದಾರೆ ಮೊನ್ನೆ, ಎಲ್ಲ ಚೆನ್ನಾಗಾಗಿದೆ. ಮನೆ ಕಡೆಗೆಲ್ಲ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಬಂದಿದ್ದೆ, ಅದು ಆಗಿದೆ, ವ್ಯಾಪಾರ ಆಗಿದೆ. ಇವತ್ತೊಂದಿದೆ ವ್ಯಾಪಾರ, ಮನೆ ವ್ಯಾಪಾರ 2 ಕೆಲಸ ಆಗಿದೆ ಅಣ್ಣ. ನನಗಂತೂ ನನಗೆ ಖುಷಿ ಇದೆ, ನಾನು ಬರ್ತಾಯಿದ್ದೀನಿ, ನನ್ನೇ ನಂಬಿಕೆ ಇದೆ, ಬರ್ತಾಯಿದ್ದೀನಿ. ನೀವು ಬನ್ನಿ, ಒಳ್ಳೆಯದಾಗುತ್ತೆ. ಅಮ್ಮನ ಪವರ್ ಬಗ್ಗೆ ಹೇಳೋಕ್ಕಾಗಲ್ಲಣ್ಣ, ದೊಡ್ಡದು ಆತ ತಾಯಿ ದೊಡ್ಡಕ್ಕಿ, ನಂಬಿದರೆ ಎಲ್ಲರಿಗೂ ಅದಾಳಣ್ಣ, ನಂಬಿಕೆನೇ ಮೇನ್ ಅಣ್ಣ. जय श्री महागुरु वीरभद्रेश्वर ಭದ್ರಕಾಳಿ ದೇವಿ ದೇವತಾ ಮಹಾರಾಜ್ ಕಿ ಜೈ. ನನ್ನ ಶ್ರೀ ಕಾಳಿಪೀಠದ ಎಲ್ಲ ವೀಕ್ಷಕರಿಗೂ ನನ್ನ ಶರಣಾರ್ಥಿ. ನನ್ನ ಟಿ ವಿ ಕನ್ನಡದ ವೀಕ್ಷಕರಿಗೂ ನನ್ನ ಶರಣಾರ್ಥಿ. ರೇಣುಕಾ ಗುರುಜಿ ಮಾಡ್ತಕ್ಕಂಥ ಒಂದು ಎಲ್ಲ ಎಪಿಸೋಡ್ಗಳಲ್ಲೂ ಕಷ್ಟ ಸುಖಗಳ ಬಗ್ಗೆನೇ ಕೂಡ ಮಾತಾಡಿಕೆ ಬಂದಿರತಕ್ಕಂಥದ್ದು ವಿಶೇಷ. ಇಂದು ಸಾವಿಲ್ಲದ ಮನೆಯಿಲ್ಲ, ಕಷ್ಟವಿಲ್ಲದ ಜೀವನವಿಲ್ಲ. ಯಾಕಪ್ಪ ಅಂತಂದರೆ, ನಾನು ಸುಮಾರು ಒಂದು ಲಕ್ಷಾಂತರ ಭಕ್ತರುಗಳನ್ನು ನಾನು ನೋಡಿದ್ದೀನಿ. ಸಾವಿರಾರು ಭಕ್ತರುಗಳಲ್ಲ, ಲಕ್ಷಾಂತರ ಭಕ್ತರುಗಳನ್ನು ನೋಡಿದ್ದೀನಿ. ಅವರ ಜೀವನಗಳನ್ನು ನೋಡಿದ್ದೀನಿ, ಅವರ ಸಮಸ್ಯೆಗಳನ್ನು ನೋಡಿದ್ದೀನಿ. ಅವರ ಸಮಸ್ಯೆಗಳಲ್ಲಿ ಸುಮಾರು 80%
ಕೆಡುಕನ್ನು ಮಾಡಿರ್ತಕ್ಕಂಥವ್ರೆ, ಕೆಡುಕಿನಿಂದ ನೋವುಗಳನ್ನು ಅನುಭವಿಸಿರ್ತಕ್ಕಂಥವ್ರು, ಮತ್ತು ಆರೋಗ್ಯದಿಂದ ನರಳ್ತಾ ಇರ್ತಕ್ಕಂಥವ್ರು, ಅನಾರೋಗ್ಯದಿಂದ ನರಳ್ತಾ ಇರ್ತಕ್ಕಂಥವ್ರು, ಮತ್ತು ಗಂಡ ಹೆಂಡತಿಯೇ ಸಮಸ್ಯೆಗಳಾಗಿರ್ತಕ್ಕಂಥದ್ದು, ಹೆಂಡತಿ ಗಂಡನ್ನು ಬಿಟ್ಟಿರೋದು, ಗಂಡ ಹೆಂಡತಿಯನ್ನು ಬಿಟ್ಟಿರೋದು, ಮಕ್ಕಳುಗಳಿಗೆ ಆಗದಂಗೆ ಹೋಗಿರ್ತಕ್ಕಂಥದ್ದು, ಮತ್ತು ತಂದೆ ತಾಯಿಗಳೇ ದೂರವಾಗಿರ್ತಕ್ಕಂಥದ್ದು, ದೂರ ಮಾಡ್ತಕ್ಕಂಥದ್ದು, ಮತ್ತು ಭೀಕರವಾದಂತಹ ಕಾಯಿಲೆ ಕಸಾಲೆಗಳನ್ನು ಅನುಭವಿಸ್ತಕ್ಕಂಥದ್ದು. ಮತ್ತು ಹೇಗಿರುತ್ತೆ ಆ ಕಾಯಿಲೆ ಕಸಾಲೆಗಳು ಅಂತಂದರೆ, ಅವರು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಏನು ಪ್ರಾಬ್ಲಮ್ಮೇ ಇರಲ್ಲ, ಎದೆ ನೋವು ಮಾತ್ರ ಬರ್ತಾ ಇರುತ್ತೆ, ಹೊಟ್ಟೆ ನೋವು ಮಾತ್ರ ಬರ್ತಾ ಇರುತ್ತೆ, ಕೈಕಾಲು ಮಾತ್ರ ಊದ್ತಾ ಇರ್ತವೆ, ಹೊಡೆತ ಬರ್ತಾ ಇರುತ್ತೆ, ಇಷ್ಟಿಷ್ಟಪ್ಪ ಕೈಕಾಲುಗಳಾಗ್ತಾ ಇರುತ್ತೆ. ಮತ್ತು ಸೋರಿಯಾಸಿಸು ಅಂತ ಹೇಳಿ ದೊಡ್ಡ ಕಾಯಿಲೆ ಕಸಾಲೆಗಳಿಗೆ ಒಳಗಾಕಿರ್ತಾರೆ. ಆ ಸೋರಿಯಾಸಿಸ್ ಅಂತ ಇಲ್ಲಿ ಗಮನಿಸಿರೋದು ಸೋರಿಯಾಸಿಸೇ ಆಗಿರಲ್ಲ, ಮಾಟದ ಬಕ್ಕೆಗಳು, ಮಾಟದ ಹುಣ್ಣುಗಳು, ಮಾಟದ ಗಾಯಗಳಾಗಿರುತ್ತೆ. ಅಂಥ ಒಂದು ಕೆಟ್ಟ ವಿಚಾರಗಳನ್ನು, ಕೆಡುಕುಗಳನ್ನು ಮಾಡಿಕೊಂಡು ಶಾರೀರಿಕವಾಗೇ ಪ್ರಯೋಗ ಮಾಡಿರ್ತಾರೆ. ಆ ಶಾರೀರಿಕವಾಗಿ ಪ್ರಯೋಗ ಮಾಡಿರೋಂಥದ್ದನ್ನು ನಾವು ಗಮನಿಸಿದಾಗ ಹೆದರಿಕಾಗತ್ತೆ. ಏನಪ್ಪ, ದೈವಕ್ಕಿಂತಲೂ ಕೆಟ್ಟದ್ದೇ ಮೇಲಾತಲ್ಲ, ಕೆಡುಕೆ ಮೇಲಾತಲ್ಲ ಅನ್ನುವಂಥ ವಿಚಾರಗಳು ನಾನು ನೋಡಿಬಿಟ್ಟಿದ್ದೀನಿ. ಎಂಥ ಕೆಡುಕಾಗಿರಲಿ, ಎಂಥ ಗಾಯಗಪ್ಟೆಗಳಾಗಿರಲಿ, ಎಂಥ ಮಾಟದ ಹುಣ್ಣುಗಳಾಗಿರಲಿ, ಶಾರೀರಿಕವಾದಂತಹ ಸಂಬಂಧಪಟ್ಟಾದಂತಹ ಅನೇಕ ಭೀಕರ ಕಾಯಿಲೆ ಕಸಾಲೆಗಳನ್ನು ಅನುಭವಿಸ್ತಾ ಇರಲಿ, ಆ ಅನುಭವಿಸ್ತಾ ಇರತಕ್ಕಂಥವ್ರು ಕ್ಷಣ ಮಾತ್ರದಲ್ಲಿ ಬಂದು ಇಲ್ಲಿ ನಿವಾರಣೆ ಆಗಿರ್ತಕ್ಕಂಥದ್ದು ಮಹಾಪವಾಡಗಳೇ ನಡೆದು ಹೋಗಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ. ಜಸ್ಟು ಬರ್ತಾರೆ, ಅದು ವಾಕರ್ ಹಿಡ್ಕೊಂಬರ್ತಾರೆ, ಆ ವಾಕರ್ನೇ ಬಿಸಾಕಿ ಹೋಗ್ಬಿಡ್ತಾರೆ. ನಾವು ಎದ್ವಿ ಮ್ಯಾಗ್ಗಡಿಕೆ ಅಮ್ಮನವರು ಇಲ್ಲೊಂದು ತಡೆ ಹೊಡೆದು ಅವರಿಗೆ ಪುಣ್ಯಸ್ನಾನ ಮಾಡಿಸಿ ಅರಿಶಿನ ಮಂಡಲ ಶಾಸ್ತ್ರವನ್ನು ಮಾಡಿ ಆ ಮಂಡಲದೊಳಗೆ ಕುಂಡ್ರಿಸಿ ಒಂದು ತಡೆ ನಿವಾರಣೆ ಮಾಡಿ ಅವ್ರ ಮೇಲೆ ನೀರು ಹಾಕ್ತಿದ್ದಂಗೆ ಸಾಕು. ಅಂಥ ಒಂದು ಭೀಕರವಾದಂಥ ಕೆಡುಕುಗಳು ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗಿರ್ತಕ್ಕಂಥದ್ದು ನಾನು ಲಕ್ಷಾಂತರ ಭಕ್ತರನ್ನು ನೋಡಿದ್ದೀನಿ. ಇವತ್ತು ನನ್ನ ಮಠಕ್ಕೆ ಅವರೇ ಆಧಾರ ಮೂಲವಾಗಿ, ಅಪ್ಪ ಇಲ್ಲಿ ಹೋದರೆ ಒಬ್ಬರು ಇವತ್ತೊಂದು ದಿವ್ಸ ಬಂದ್ರೆ ಇನ್ನು 10 ಜನವನ್ನು ಕರ್ಕೊಂಬರ್ತಕ್ಕಂಥದ್ದು. ಅಪ್ಪ ನಾವು ಇಲ್ಲಿ ಬಂದ್ವಿ, ನಮ್ಗೆ ಕ್ಷಣ ಮಾತ್ರದಲ್ಲೇ ನಮಗಿರ್ತಕ್ಕಂಥ ಭೀಕರ ಸಮಸ್ಯೆಗಳು ವಾಸಿ ಆದ್ವಿ. ಆಮೇಲೆ ಗಾಯಗಳು, ಕರ್ತ, ಕಜ್ಜಿ, ಗುಳ್ಳೆ, ಕೆರೆತ, ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ, ನುಂಗ್ತಲೇ ಇರ್ತಾರೆ, ಮಾತ್ರೆಗಳನ್ನು ಕುಡಿತಲೇ ಇರ್ತಾರೆ, ಔಷಧಿಗಳನ್ನು ಏನು ಕುಡಿದ್ರುವ ಏನು ಮಾಡಿರುವ ಆ ಬರೀ ಕೆರೆತ ನಿಲ್ಸೋಕ್ಕಾಗಿರಲ್ಲ, ಬರೀ ಸೋರ್ತಾ ಇರುತ್ತೆ. ಅದನ್ನು ನೋಡಿಬಿಟ್ರೆ ಭಯ ಆಗುತ್ತೆ, ಅಯ್ಯೋ ನಮಗೆಲ್ಲ ಅಂಟ್ಕೊಂಬಿಡುತ್ತಪ್ಪ ಅಂತೇಳಿ. ಆದರೆ ಅಂಥ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಇಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು ಇದು ಪವಾಡ ಸದೃಶವೇ ಸರಿ. ಯಾಕೆ ಪವಾಡ ಸದೃಶ ಅಂತ ಹೇಳ್ತೀನಿ ಅಂದರೆ, ನಾನು ಒಬ್ಬ ಮನುಷ್ಯ ಮಾತ್ರ, ಗುರುವಾಗಬಲ್ಲ ಮನುಷ್ಯ, ದೈವ ಆಗೋಕ್ಕಾಗಲ್ಲ. ಆದರೆ ನಾನು
ಅವರಿಗೆ ಒಂದು ಚಿಕಿತ್ಸಾ ಮಾರ್ಗವನ್ನು ಹೇಳ್ತೀನಿ. ಆ ತಾಯಿಯನ್ನು ಬೇಡ್ಕೊಂತೀನಿ, ಮತ್ತು ಅವ್ರು ಬಂದರೂ ಕೂಡ ಶರಣಾಕ ಕೇಳ್ತೀನಿ, ಸಂಕಲ್ಪ ಮಾಡಿಸ್ತೀನಿ. ಸಂಕಲ್ಪ ಮಾಡಿಸಿ ನಾವು ಮಾಡ್ತಕ್ಕಂಥ ಕಾರ್ಯ ಅಷ್ಟೇ, ಆ ತಾಯಿ ಮುಂದೆ ಕುಂಡ್ರಿಸಿ ಒಂದು ತಡೆ ಪುಣ್ಯ ಸ್ನಾನವನ್ನು ಮಾಡಿಸ್ತೀವಿ, ಅಷ್ಟೇ ಮಾಡುವಂಥ ಕೆಲಸ. ಆದರೆ ಆ ತಡೆ ಪುಣ್ಯ ಸ್ನಾನವನ್ನು ಮಾಡಿಸುವಂಥ ಒಂದು ರೀತಿ ವಿಧಾನಗಳಿದಾವಲ್ಲ, ಅದು ಅದ್ಭುತ. ಯಾಕೆಂದರೆ ಒಬ್ಬ ಮನುಷ್ಯ ಆ ಕಾರ್ಯವನ್ನು ಮಾಡಿಸೋಕೋದ್ರೆ ಸುಮಾರು 30,000 to 40,000 ರೂಪಾಯಿಗಳ ಖರ್ಚು ಬರುತ್ತೆ. ಆದರೆ ಇಲ್ಲಿ ಒಂದೇ 1,001 ರೂಪಾಯಿನೊಳಗೆ ಈ ಎಷ್ಟೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಕಳಿಸುವಂಥ ಯೋಗಗಳನ್ನು ಆ ತಾಯಿ ನನಗೆ ಕರುಣಿಸೋಳಲ್ಲ, ಅದು ನನಗೆ ತುಂಬ ಸಂತೋಷ ತಂದುಬಿಟ್ಟಿದೆ. ಹಾಗಾಗಿ ಇಲ್ಲಿ ಈ ರೀತಿಯಾದಂತಹ ಒಂದು ವ್ಯಾವಹಾರಿಕವಾಗಿ ಸಂಬಂಧಪಟ್ಟಾದಂಥ ಸಮಸ್ಯೆಗಳಿರೋರು, ಕೌಟುಂಬಿಕ ಸಮಸ್ಯೆಗಳಿರೋವಂಥವ್ರು, ವಿಪರೀತವಾದಂಥ ಕೆಡಕಿಗೆ ಒಳಗಾಗಿರ್ತಕ್ಕಂಥವ್ರು, ಗಪ್ಟೆಗಳಿಂದ ನರಳುತ್ತಾ ಇರ್ತಕ್ಕಂಥವ್ರು, ಎಲ್ಲೋದ್ರೂ ಸರಿ ಆಗ್ತಾ ಇಲ್ಲ, ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಸರಿ ಆಗ್ತಾ ಇಲ್ಲ, ಯಾವ ದೇವ್ರ ದಿಂಡ್ರುಗಳಿಗೆ ಹೋದ್ರೂ ಸರಿ ಆಗ್ತಾ ಇಲ್ಲ ಅನ್ನೋವಂಥವ್ರು ಶೀಘ್ರದಲ್ಲಿ ಬರ್ರಿ. ಅಮ್ಮನ್ನು ನಂಬಿ ಒಂದೇ ಒಂದು ತಡೆ, ಒಂದು ಪುಣ್ಯ ಸ್ನಾನ ಅಷ್ಟೇ. ನಿಮ್ಮ ಎಂಥ ಕಜ್ಜಿ, ಗಾಯ, ಗುಳ್ಳೆ, ಗಪಟೆ ಎಂಥದ್ದಿದ್ರು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡಿರ್ತಕ್ಕಂಥದ್ದು ಸಾವಿರಾರು ಉದಾಹರಣೆಗಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮಾಡಿ ಒಂದು ತೋರಿಸಿರ್ತಕ್ಕಂಥದ್ದು ಪವಾಡ ಸದೃಶವಾಗಿದೆ ಈ ಕ್ಷೇತ್ರ. ಹಾಗಾಗಿ ಅಮ್ಮನವರ ಮಂಡಲದೊಳಗೆ ಕೂತ್ಕೊಳ್ಳೋವಂಥದ್ದು, ಪುಣ್ಯ ಸ್ನಾನಗಳನ್ನು ಮಾಡುವಂಥದ್ದು ಬಹಳ ವಿಶೇಷವಾಗಿ ಇರತಕ್ಕಂಥದ್ದು. ಸಾವಿಲ್ಲದ ಮನೆಯಿಲ್ಲ. ಮನುಷ್ಯ ಎಲ್ಲ ಹುಟ್ಟಿದ ಮೇಲೆ ಎಲ್ಲವನ್ನು ಸತ್ತೇ ಸಾಯ್ತಾನೆ. ಆದರೆ ನಾವು ಹುಟ್ಟು ಮತ್ತು ಸಾವಿನ ನಡುವೆ ನಾವು ಹೇಗೆ ಬದುಕ್ತೀವಿ, ನಾವು ಎಷ್ಟು ಆರೋಗ್ಯವಾಗಿರ್ತೀವಿ. ಇವತ್ತು ದುಡ್ಡಿದ್ದು ಅನ್ನುವಂತನೂ ಕೋಟ್ಯಾಧೀಶ ಅಲ್ಲ. ಆರೋಗ್ಯ ಯಾರಿಗಿರುತ್ತೆ ಅವನೇ ಕೋಟ್ಯಾಧೀಶ. ಆರೋಗ್ಯ ಯಾರಿಗೆ ಚೆನ್ನಾಗಿರುತ್ತೆ ಅವನೇ ಕೋಟ್ಯಾಧೀಶ. ಅಜಾತ ಶತ್ರು ಇರ್ತಕ್ಕಂಥವನು ದೈವ, ಅವನ್ನ ದೇವರು ಅಂತಲೇ ಕರೆದು ಬಿಡಬೇಕು. ಅಜಾತ ಶತ್ರು ಇರುವಂಥದ್ದು ಯಾಕಪ್ಪ ಅಂತಂದರೆ, ಒಂದು ಮೀಡಿಯಾ ತಗೊಳ್ಳಿ, ಒಂದು ಸನ್ನಿಧಾನವನ್ನು ತಗೊಳ್ಳಿ, ಒಂದು ಮನೆ ಮಠ ವಿಚಾರಗಳನ್ನು ತಗೊಳ್ಳಿ, ಯಾವುದೋ ಒಂದು ವ್ಯಾಪಾರ ಮಾಡ್ತಾವನೆ, ಏನೋ ಜೀವನ ಮಾಡ್ತಾವನೆ ಕಣಪ್ಪ, ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದಾನೆ, ಪರವಾಗಿಲ್ಲ, ಅವನ ಸಂಸಾರಕ್ಕೆ ಅವನು ಚೆನ್ನಾಗಿದ್ದಾನೆ ಅಂದರೆ ಇವತ್ತು ಕೆಡಕ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅವ್ನಿಗೇನು ನಾವು ಕೆಟ್ಟದ್ದೇ ಮಾಡಿರೋದು ಬೇಡ. ಅಸೂಯೆ ದ್ವೇಷಗಳು ವಿಪರೀತವಾಗಿರ್ತಕ್ಕಂಥದ್ದು. ಈ ಅಸೂಯೆ ದ್ವೇಷಗಳು ವಿಪರೀತರಾಗಿರೋದ್ರಿಂದಲೇ ಕೆಡುಕುಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಆ ಕೆಡುಕುಗಳನ್ನು ಪಟ್ಟಂತ ಹೊಡೆಯುವಂಥದ್ದು, ಕೆಡುಕಿಗೆ ತಟ್ಟಂತ ಉತ್ತರ ಕೊಡುವಂಥದ್ದು, ಕೆಡುಕನ್ನು ತಠಾರ್ ಅಂತ ಹೇಳಿ ನಿವಾರಣೆ ಮಾಡ್ತಕ್ಕಂಥ ಕ್ಷೇತ್ರ ಯಾವುದಾರಿದ್ರೆ ನಮ್ಮ ಶ್ರೀ ರುದ್ರ ಭದ್ರಕಾಳಿ ಕ್ಷೇತ್ರವಾಗಿರುತ್ತೆ. ಇಂಥ ಸಮಸ್ಯೆಗಳು ಯಾರೇ ಇದ್ದರೂ ನಿಸ್ಸಂಕೋಚವಾಗಿ ಬನ್ನಿ, ಅಮ್ಮನವರ ಪಾದ ಹಿಡೀರಿ, ಬನ್ನಿ, ಆ ತಡೆ ನಿವಾರಣೆಯನ್ನು ಮಾಡ್ಕೊಳ್ಳಿ, ಪಟ್ಟಂತ ನಿವಾರಣೆ ಆಗುತ್ತೆ. ಕ್ಷೇತ್ರದಲ್ಲಿ
ಯಾವುದೇ ಒಂದು ವಿಚಾರವನ್ನು ತಗೊಂಡ್ರು ಕೂಲಂಕುಷವಾಗಿ ಅಮ್ಮನವರು ದೃಷ್ಟಿ ಇಟ್ಟು ನೋಡುವಂಥದ್ದು ಬಹಳ ವಿಚಾರವಾಗಿರ್ತದೆ. ನೋಡಿ, ನಿಮ್ಗೆ ಎಂಥ ಸಮಸ್ಯೆ ಇರಲಿ ಬನ್ನಿ ಅಮ್ಮನವ್ರನ್ನ ದರ್ಶನ ಮಾಡಿ, ಅಮ್ಮನವ್ರ ಪಾದ ಇಟ್ಕೊಳ್ಳಿ. ಯಾಕೆಂದರೆ ಕಲಿಯ ಮಹಿಮೆ ಎಂತಹ ಧರ್ಮಕ್ಷೇತ್ರಗಳನ್ನು ಬಿಡಲ್ಲ, ಎಂತಹ ಧರ್ಮಾಚಾರಿಗಳನ್ನು ಬಿಡಲ್ಲ, ಧರ್ಮದಲ್ಲಿರೋರನ್ನು ಬಿಡಲ್ಲ, ಶರಣರನ್ನು ಬಿಡಲ್ಲ. ಯಾಕೆ ಬಿಡಲ್ಲ ಅಂತಂದರೆ ಕಲಿಯ ಮಹಿಮೆಗೆ ನಾವು ವಿರುದ್ಧವಾಗಿ ಹೋಗಬೇಕಾ, ಧರ್ಮದಲ್ಲಿ ನಡಿಬೇಕು. ಕಲಿಯ ಮಹಿಮೆಗೆ ನಾವು ಸರಿಯಾದಂಥ ಉತ್ತರವನ್ನು ಕೊಡಬೇಕಾ, ನಾವು ತಾಯಿ ಭದ್ರಕಾಳಿಯನ್ನು ಪಾದವನ್ನು ಹಿಡಿಬೇಕು, ವೀರಭದ್ರ ಸ್ವಾಮಿಯವರ ಕ್ಷೇತ್ರ ದರ್ಶನ ಮಾಡಬೇಕು. ಆಗ ಧರ್ಮಕ್ಕೆ ಅಧರ್ಮವನ್ನು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಬರುತ್ತೆ. ಇಲ್ಲಿ ಬರ್ತಕ್ಕಂಥ ವಿಚಾರ ಇಷ್ಟೇ, ಸ್ವಾಮಿ ನಾವೇನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ನಮಗೂ ಕೂಡ ಇದ್ದಾವೆ ಸ್ವಾಮಿ, ನಾವು ಕೂಡ ಮನೆ ಒಳಗೆ ಗಾಯಗಪ್ಪೆಗಳನ್ನು ಅನುಭವಿಸ್ತಾ ಇದ್ದೀವಿ, ನಾವು ಕುಟುಂಬದಿಂದ ದೂರ ಆಗಿದ್ದೀವಿ, ಗಂಡ ಹೆಂಡತಿ ಸಮಸ್ಯೆಗಳಾಗ್ಬಿಟ್ಟವೆ, ತಂದೆ ತಾಯಿಯಿಂದ ದೂರವಾಗಿದ್ದೀವಿ, ಮಕ್ಕಳುಗಳು ದೂರ ಆಗಿಬಿಟ್ಟವೆ, ವ್ಯಾಪಾರ ವ್ಯವಹಾರಗಳು ಕೈ ಎತ್ತಾ ಇಲ್ಲ, ಅಯ್ಯೋ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ವಿಪರೀತವಾದಂಥ ತಲೆವ್ಯಾಧಿ, ತಲೆನೋವು, ಕೈಕಾಲು ಹೊಡೆತ, ಹೊಟ್ಟೆ ನೋವು, ತಲೆಬಾದಿ, ಏನು ನಮ್ಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಅನ್ನುವಂಥವ್ರು ಬನ್ನಿ ಅಮ್ಮನವ್ರ ದರ್ಶನ ಮಾಡಿ. ತಡೆಯ ಪುಣ್ಯ ಸ್ನಾನ ಒಂದೇ ಒಂದು ಕಟ್ಟು ನಿವಾರಣೆ, ಆ ಕಟ್ಟಿಗೆ ಬಳಸ್ತಕ್ಕಂಥ ಒಂದು ವಿಧಿವಿಧಾನಗಳಿದಾವಲ್ಲ ಪೂರ್ವಕಾಲದಿಂದಲೂ ಬಂದವೆ. ಆ ಪೂರ್ವಕಾಲದ ಒಂದು ವಿದ್ಯೆಯನ್ನು ಪ್ರಯೋಗ ಮಾಡಿ ನಿಮ್ಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒಡೆದಾಕ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡೋಣ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಪ್ಪ. ಶರಣ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.